ಮಿಲಿಟರಿ ರಾಜಣ್ಣ ಅಂತ ಒಬ್ಬರು ಪರ್ಮನೆಂಟ್ ಗಿರಾಕಿ. ಇದ್ದಕ್ಕಿದ್ದಂಗೆ ಅವರು ಸಾಮಾನು ತಗೊಂಡು ನಿಲ್ಲಿಸ್ಬಿಟ್ರು. ಯಾಕೆ ಅಂತ ಕೇಳೋದಕ್ಕೆ ನಾನು ಶೆಟ್ರು ಒಂದು ದಿವಸ ಅವ್ರ ಮನೆಗೆ ಹೋದೆವು. ನಮಸ್ಕಾರ. ನೀವಾ? ಬನ್ನಿ. ಮಂಜ ಹೇಳ್ದೆ ಈ ತಿಂಗಳು ಸಾಮಾನೆಲ್ಲ ವಾಪಸ್ ಕಳಿಸ್ಬಿಟ್ರಿ ಅಂತ. ಏನಾದರೂ ವ್ಯತ್ಯಾಸ ಐತೆ? ವ್ಯತ್ಯಾಸ ಅಂತಂದರೆ ಮೂಟೆ ಒಳಗಿಡು. ಆಯ್ತು ಯಜಮಾನ್ರೆ. ಏನಾದರೂ ತಪ್ಪಾಗಿದ್ರೆ ಕೇಳಿ ತಿಳ್ಕೊಳ್ಳೋಣಂತೆ. ಕೂತ್ಕೊಳ್ಳಿ. ಈಗಿನ ಕಾಲದ ಹುಡುಗರು ಟ್ರೈನ್ ಮಾಡೋ ಬಹಳ ಕಷ್ಟ. ಹೇಯ್, ಯಾರು ನಿನ್ನನ್ನು ಬಾಂದಿದ್ದು? ಮತ್ತೆ ಯಾಕೆ ಇದನ್ನು ಹೊತ್ಕೊಂಬಂದೆ? ಬೇಡ ಅಂತ ವಾಪಸ್ ಕಳ್ಸಿರ್ಲಿಲ್ವಾ? ನಡಿ ಆಚೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ನಡಿ ಆಚೆ. ಬೇಡ ಅಂತ ಹೇಳಿದ್ರು ಮತ್ತೆ ತಂದಿದ್ಯಾ. ಗೆಟ್ ಔಟ್. ನಮಸ್ಕಾರ ತಾಯಿ. ಹೇಳಿ. ಏನಾದರೂ ಪ್ರಾಬ್ಲಮ್ ಆಯ್ತಾ? ನಾವಿನ್ಮೇಲೆ ಪ್ರಾವಿಷನ್ ಬೇರೆ ಕಡೆ ತಗೋತೀವಿ. ಯಾಕೆ? ನಮ್ಮ ಕ್ವಾಲಿಟಿನಲ್ಲಿ ಏನಾದರೂ ಡಿಫರೆನ್ಸ್ ಕಾಣಿಸ್ತಾ? ಇದು ಕ್ವಾಲಿಟಿ ವಿಚಾರ ಅಲ್ಲ, ನಮ್ಮ ಅನುಕೂಲದ ವಿಚಾರ. ನನಗೆ ಫೋನ್ ಮಾಡಿದ ತಕ್ಷಣ ನೀವು ಕೇಳಿದ ಐಟಮ್ಸ್ನೆಲ್ಲ ಮನೆಗೆ ಕಳಿಸ್ತಾ ಇದ್ದೀನಲ್ಲ. ಅದೇ ಇಲ್ಲಿ ಪ್ರಾಬ್ಲಮ್ ಆಗಿರೋದು. ಅಯ್ಯೋ ದೇವ್ಡ, ಮನೆಗೆ ಐಟಮ್ಸ್ ಕಳಿಸೋದೇ ಪ್ರಾಬ್ಲಮ್ಮ. ನನ್ನ ಹಸ್ಬೆಂಡ್ ಸಾಫ್ಟ್ವೇರ್ ಇಂಜಿನಿಯರ್. ಅವ್ರಿಗೆ ಅವ್ರ ಆಫೀಸ್ನಲ್ಲಿ ಪ್ರತಿ ತಿಂಗಳು 3-4 ಸಾವಿರಕ್ಕೂ ಹೆಚ್ಚು ಫುಡ್ ಕೂಪನ್ಸ್ ಬರುತ್ತೆ. ಅದನ್ನ ಮಾಲ್ಗಳಲ್ಲಿ, ಬಿಗ್ ಬಜಾರ್ಗಳಲ್ಲಿ ರಿಡೀಮ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಅವ್ರಿಗೆ ಅವ್ರ ಕ್ಲೈಂಟ್ಸ್ ಅಂತ ಗಿಫ್ಟ್ ವೋಚರ್ಸ್ ಕೂಡ ಬರುತ್ತೆ. ಅದಕ್ಕೆ ನಮಗ್ ಬೇಕಾಗಿರೋ ಸಾಮಾನುಗಳನ್ನ ಕೊಂಡ್ಕೋಬಹುದು. ಇದೆಲ್ಲ ನಿಮ್ಮ ಅಂಗಡಿಲಿ ಸಾಧ್ಯನಾ? ಆದ್ರೆ ಅವ್ರದಕ್ಕೂ ನಮ್ದಕ್ಕೂ ಕ್ವಾಲಿಟಿನಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ ತಾಯಿ. ನಾನೇ ಖುದ್ದು ಮಾರ್ಕೆಟ್ ಹೋಗಿ ಒಳ್ಳೆ ಅಕ್ಕಿ, ಒಳ್ಳೆ ಬೇಳೆ ಎಲ್ಲ ನೋಡಿ ತರ್ತೀನಿ. ಬೇಕಾದ್ರೆ ಅಲ್ಲಿದಕ್ಕೂ ಇಲ್ಲಿದಕ್ಕೂ ಚೆಕ್ ಮಾಡಿ ನೋಡಿ. ಆದ್ರೆ ನಿಮ್ಮ ಅಂಗಡಿಲಿ ನಮಗ್ ಬೇಕಾಗಿರೋ ಬ್ರ್ಯಾಂಡ್ ಸಿಗಲ್ವಲ್ಲ? ಅಲ್ಲಾದ್ರೆ 10 ಬ್ರ್ಯಾಂಡ್ಸ್ ಇರುತ್ತವೆ. ನಮಗ್ ಬೇಕಾಗಿರೋದನ್ನ ಹುಡುಕ್ ತಗೋಬಹುದು. ಅಲ್ಲಮ್ಮ, ನಮ್ಮಂಥ ಸಂಪ್ರದಾಯಸ್ಥ ಅಂಗಡಿಗಳಲ್ಲಿರೋ ನಿಯತ್ತಲ್ಲಿರಲ್ಲ ಕಣಮ್ಮ. ಅದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗ್ಬೇಕು ಸರ್? ವಾರಕ್ಕೊಂದಿನ ಔಟಿಂಗ್ ಆಗುತ್ತೆ. ಇದು ಒಂಥರ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಈಗ ಅಲ್ಲಿ ಐಟಮ್ಸ್ ತಗೊಂಡ್ರೆ ತಕ್ಷಣಕ್ಕೆ ದುಡ್ಡು ಕೊಡ್ಬೇಕಾಗತ್ತೆ. ನಾನು ನಿಮಗೆ 30 ದಿವಸದ ಕ್ರೆಡಿಟ್ ಕೊಡ್ತೀನಲ್ಲ. ಯಾಕೆ ನಿಮಗ್ ಗೊತ್ತಿಲ್ವಾ? ಅಲ್ಲೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ 40 ದಿವಸದ ಕ್ರೆಡಿಟ್ ಸಿಗುತ್ತೆ. ಕ್ರೆಡಿಟ್ ಇದೆ ಅಂತ ಕಾರ್ಡ್ ಗೀಚ್ತೀರಿ, ಬೇಕಾದ್ದು ಬೇಡವಾದ್ದು ಎಲ್ಲಾನು ತಗೋತೀರಿ, ತಲೆ ಮೇಲೆ ಸಾಲದ ಹೊರೆ ಹೊತ್ಕೋತೀರಿ. ನೋಡಿ ಶೆಟ್ರೆ, ಅನ್ನೆಸೆಸರಿ ಡಿಸ್ಕಷನ್ ಬೇಡ, ಬಿಟ್ಬಿಡಿ. ರಾಜಣ್ಣವ್ರೆ, ನಮ್ಮ ತಂದೆ ಕಾಲದಿಂದಲೂ ನಿಮ್ಮ ಮನೆಗೆ ಪ್ರೊವಿಷನ್ ಸಪ್ಲೈ ಮಾಡ್ತಾ ಬಂದಿದ್ದೀವಿ. ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಂತಿದ್ದೀವಿ. ಅದನ್ನು ಮರೆಯೋಕ್ಕಾಗುತ್ತಾ? ನೋಡಿ, ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ ಎಲ್ಲ ಬೇಡ. ದಯವಿಟ್ಟು ನೀವು ನಮ್ಮ ಸ್ವಾತಂತ್ರ್ಯಕ್ಕೆ ಕಲ್ಲು ಹಾಕ್ಬೇಡಿ. ನಿಮ್ ಪ್ರಾವಿಷನ್ ನಮಗ್ ಬೇಡ ಅಂದ್ರೆ ಬೇಡ ಅಷ್ಟೇ. ಬರ್ತೀನಿ. ಶೆಟ್ರೆ, ಬೇಜಾರು ಮಾಡ್ಕೋಬೇಡಿ. ಮುಂದೆ ನನಗೆ ಪರ್ಸನಲ್ಲಾಗಿ ಏನಾದರೂ ಬ್ಲೇಡು ಗೀಡು ಅಂಥದ್ದೇನಾದ್ರು ಬೇಕಾಯಿತು ಅಂದರೆ ನಾನು ನಿಮ್ಮ ಅಂಗಡಿಗೆ ಬರ್ತೀನಿ, ಆಯಿತಾ? ಬರಲಾ ಶೆಟ್ರೆ? ನಮಸ್ಕಾರ.
ನಮಸ್ಕಾರ ಶೆಟ್ರಿಗೆ. ನನ್ನ ಹೆಸರು ಪ್ರತಾಪ್ ಅಂತ. ಈ ವಾರ ಏನು ಹೊಸ್ತು ಬೇಕಿಲ್ಲಪ್ಪ. ನಿಮ್ಗೆ ಐಟಮ್ ಕೊಡಕ್ಕೆ ಬಂದಿಲ್ಲ ಶೆಟ್ರೆ, ಇನ್ವೈಟ್ ಮಾಡಕ್ಕೆ ಬಂದಿದ್ದೀನಿ. ಎಲ್ಲಿಗೆ? ಅದೇ ಹೇಳಿದ್ನಲ್ಲ, ಹೊಸ ಮಾಲ್ ಓಪನ್ ಆಗ್ತಿದೆ, ಅಲ್ಲಿಗೆ ಬನ್ನಿ ನೀವು. ಎಲ್ಲ ಐಟಮ್ಸು ಸಿಗುತ್ತೆ, ಸ್ಪೆಷಲ್ ಡಿಸ್ಕೌಂಟ್ ಕೊಡಿಸ್ತೀನಿ ನಾನು ನಿಮಗೆ. ತಗೊಳ್ಳಿ ಶೆಟ್ರೆ ಸ್ವೀಟ್ಸು. ಬೇಡಪ್ಪ. ಇರಲಿ ಇಟ್ಕೊಳ್ಳಿ ಶೆಟ್ರೆ. ಇದು ನನ್ನ ವಿಸಿಟಿಂಗ್ ಕಾರ್ಡು. ಬರೋಕ್ಕೆ ಮುಂಚೆ ಫೋನ್ ಮಾಡಿ, ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಶೆಟ್ರೆ ನಾನು ಹೊರಡ್ಲಾ? ಶೆಟ್ರೆ ಇನ್ಯಾವ್ದಾದ್ರು ಈ ರೀತಿ ಅಂಗಡಿ ಇದೆಯಾ ಇಲ್ಲಿ? ಸರಿ ಶೆಟ್ರೆ. ಮರಿ ಏನಪ್ಪ ನಿನ್ನ ಹೆಸರು? ವಿನಯ್ ರಾಘವ್. ವಿನಯ್ ರಾಘವ್. ಇದನ್ನ ನಿಮ್ಮ ಅಪ್ಪಾಜಿ ಅಮ್ಮಂಗೆ ಕೊಡ್ತೀಯಾ? ವೆರಿ ಗುಡ್. ಬರ್ತೀನಿ ಶೆಟ್ರೆ, ಇನ್ನೂ ತುಂಬ ಕಡೆ ಇನ್ವಿಟೇಷನ್ಸ್ ಕೊಡೋದಿದೆ. ನಮಸ್ಕಾರ. ಏನ್ ಮರಿ? ಹಾ? ಏನ್ ಬೇಕು? ಚಾಕ್ಲೇಟಾ? ಹ್ಞೂ. ಯಾವ್ದು ಬೇಕು? ಡಾರ್ಕ್ ಫ್ಯಾಂಟಸಿ. ಅದಿಲ್ಲ, ಇದು ಕೊಡ್ಲಾ? ಬೇಡ, ನಂಗೆ ಡಾರ್ಕ್ ಫ್ಯಾಂಟಸಿನೇ ಬೇಕು. ಇದು ಚೆನ್ನಾಗಿರುತ್ತೆ, ತಗೋ ಮಗು. ಬೇಡಪ್ಪ. ನೀವು ಇಲ್ಲಿ ನೋಡ್ತಾರೆ, ಇಲ್ಲಿ ಬಂದು ಕೇಳ್ತಾರೆ. ಏನು ಅಲ್ಲಿ ತೋರಿಸೋ ಎಲ್ಲದನ್ನ ಇಲ್ಲಿ ತಂದಿಡ್ಲಿಕ್ಕೆ ಆಗ್ತದ? ಮಗ ಬಾಯಿಲ್ಲೆ. ತಗ ಏನಿದು? ಸ್ವೀಟು. ಬೇಡ. ನೀವು ದುಡ್ಡು ಕೊಡ್ಬೇಕಾಗಿಲ್ಲ, ತಗೋ. ಅನ್ಪಾಕ್ ಫುಡ್ ತಿನ್ಬೇಡ ಅಂತ ಮಮ್ಮಿ ಹೇಳಿದ್ದಾಳೆ. ಸಾಮಾಯ್ತು. ಶೆಟ್ರೆ ನಮಸ್ಕಾರ. ಯಾರು? ಬೈರಣ್ಣನ. ಏನಪ್ಪ ಇಷ್ಟೊಂದು ಬದಲಾಗ್ಬಿಟ್ಟಿದೀಯಾ? ಏನ್ ಬಂದಿದ್ದು? ನೀನ್ ನೋಡಕ್ಕೆ ಅಂತ ಬಂದೆ. ಬಿಸಿಲಲ್ಲಿ ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ ಶೆಟ್ರೆ? ಅಲ್ಲ ಬೈರಣ್ಣ, ಇಷ್ಟೊಂದು ವರ್ಷದಿಂದ ನಮಗೆ ತೆಂಗಿನಕಾಯಿ ಸಪ್ಲೈ ಮಾಡ್ತಿದ್ದವನು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ಟಲ್ಲ. ನಮ್ಮಿಂದ ಏನಾದ್ರು ತೊಂದರೆ ಆಯ್ತಾ? ಬಿಡ್ತು ಅನ್ನೆ, ತೊಂದರೆಗಿಂದ್ರೆ ಏನೂ ಇಲ್ಲ. ನಾನು ನಮ್ಮ ತೋಟದ ತೆಂಗಿನಕಾಯಿನ 5 ಇಯರ್ಸು ಲೀಜು ಕೊಟ್ಬಿಟ್ಟಿದ್ದೀನಿ. ಯಾರಿಗೆ? ಅದೇ ಬೆಂಗಳೂರಾಗ ಅದೇನೋ ದೊಡ್ಡ ಅಂಗಡಿ ಐತಂತಲ್ಲ ಅವ್ರಿಗೆ. ನಮ್ಮ ಹುಡುಗ ಅವ್ರ ಹತ್ರ ಮಾತಾಡಿ 1 ವರ್ಷದ ಅಡ್ವಾನ್ಸ್ ಇಸ್ಕೊಂಬಂದ್ಬಿಟ್ಟವನೇ. ಅಯ್ಯೋ ದೇವ್ರ, ನನಗೆ ಕೇಳಿದ್ರೆ ನಾನೇ ಅಡ್ವಾನ್ಸ್ ಕೊಡ್ತಿದ್ನಲ್ಲಪ್ಪ. ಅಷ್ಟು ದುಡ್ಡು ನೀವೆಲ್ಲಿ ಕೊಡಕ್ಕಾಗ್ತದ ಬಿಡಿ. ಯಾಕೆ? ಹೊಲ ಚೆನ್ನಾಗಿದೆ, ಕುಡಿಯಕ್ಕೆ ನೀರು ಸಿಗುತ್ತಾ? ಶೆಟ್ರೆ ಎಳ್ನೀರೇ ಕಿತ್ಕೊಡ್ಬೋದಾಗಿತ್ತು, ಆದ್ರೂ ಏನು ಮಾಡೋದು ಕೇಳಂಗಿಲ್ಲ. ನೋಡಿ ನಂಬ್ರ ಹಾಕ್ಬಿಟ್ಟವ್ರೆ. ಲೋ ಕೆಂಚ ಮೋಟ್ರನ್ ಕರೆಂಟ್ ಇಲ್ಲದೆ. ಬನ್ನಿ ನಮ್ಮ ತರಕಾರಿ ತೋಟನಾದ್ರೂ ನೋಡುವ. ಆಯ್ತು ನಡಿಯಪ್ಪ. ಶೆಟ್ರೆ ಇಲ್ಲಿ ತರಕಾರಿ ಹೂವು ಎಲ್ಲ ಹಾಕಿದೀವಲ್ಲ, ಇದಕ್ಕೆ ಬೀಜ ಗೊಬ್ಬರ ಔಷಧಿ ಎಲ್ಲ ಅವ್ರದ್ದೇ. ನಮ್ದೇನಿದ್ರು ಭೂಮಿ ನೀರು, ನಮಗೇನು ಕ್ಯಾಮೇನೇ ಇರಾಕಿಲ್ಲ ಬಿಡಿ. ಈ ದನ ಕುರಿಗಳು ತೋಟಕ್ಕೆ ನುಗ್ಗದಂಗೆ ನೋಡ್ಕೊಳ್ಳೋದು ಆಟಯ್ಯ. ಅವತ್ತು ಕೊಟ್ಟು ದುಡ್ಡಾಗ ನಮ್ಮ ಮಗ ಒಂದು ಕಾರ್ ತಗೊಂಡವನೆ, ನಂಗೊಂದು ಬೈಕ್ ಕೊಡ್ಸವನೆ. ಅವ್ರು ಏಟು ದೊಡ್ಡ ಮನುಷ್ಯರು ಅಂತೀರಾ? ಏನಪ್ಪ ದೊಡ್ಡ ಮನುಷ್ಯರು. ಮಂಜಾ ಯಜಮಾನ್ರೆ, ಎಷ್ಟು ಚೆನ್ನಾಗಿದೆ ನೋಡು ಇದನ್ನ ಮೆಣಸಿನ್ಕಾಯಿ. ಮುಟ್ಟಬೇಡಿ. ಯಾಕೆ? ಅದೇ ಹೇಳ್ದಲ್ಲ, ಇದು ನಮ್ದಲ್ಲ ಅವ್ರದು. ಭೂಮಿ ನಿಂದೆ ಅಲ್ಲನ? ಭೂಮಿ ನಂದೆ, ಮೇಲಿಂದೆಲ್ಲ ಅವ್ರದು. ಎಲ್ಲ ಲೆಕ್ಕ ಹಾಕೊಂಡೋಗಿರ್ತಾರೆ. ನಮ್ಮ ಮನೆ ಸಾರಿಗೆ ಕಿತ್ಕೊಂಡೋಗಲ್ಲ ನಾವು. ಎಲ್ಲ ನೋಡಿದ್ರ ಹೆಂಗೈತೆ? ಭಾಳ ಚೆನ್ನಾಗಿದೆಪ್ಪ. ಶೆಟ್ರೆ ಅದೇನೋ ಅಮೇರಿಕದಿಂದ ಇನ್ನ ದೊಡ್ಡ ಅಂಗಡಿ ಬರ್ತದಂತೆ, ನಾ ಬೆಳೆದಿರೋ ಈ ಬೆಳೆಗೆಲ್ಲ ಇನ್ನ ಜಾಸ್ತಿ ರೇಟ್ ಕೊಡ್ತಾರಂತೆ. ನಿಮ್ಗೇನಾದ್ರು ಗೊತ್ತಾ? ಅಂತಾರೆ. ಬನ್ನಿ. ಬರ್ತೀನಿ ಬೈರಣ್ಣ. ಒಳ್ಳೇದು, ಹೋಗಿದ್ ಬನ್ನಿ. ಏ ಕೆಂಚ, ಗೇಟ್ ಬೀಗ ಹಾಕು ಅಂತ ಎಷ್ಟು ಕಿತ್ತಾರ ಹೇಳೋದು ನಿಂಗೆ? ಯಾರ್ಯಾರೋ ಒಳಕ್ ಬರ್ತಾರೆ. ಎಲ್ಲ ಹಾಳಾಗಿ ಹೋಗಿದೆಯಲ್ಲೇ ಬಟ್ಟೆತದೆ.
ಒಂದು ಎಳ್ಳೀರು ಕೊಚ್ಚಿ. ಹಾಂ 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 ಒಂದು ನಿಮಿಷ ರೀ, ಒಂದು ನಿಮಿಷ ರೀ. ಶೆಟ್ರೆ, ಶೆಟ್ರೆ ಅವರೇ, ಗೋವಿಂದ್ ಶೆಟ್ರು ಬನ್ನಿ, ನೀವೇ ಬನ್ನಿ ಬನ್ನಿ. ಹಲೋ, ನೀವೆಂತ ಹೇಳ್ತಾ ಇದ್ದೀರಿ? ಹಾಂ, ಹೋಳಿಗೆನಾ? ಇದು ಸಕ್ಕರೆ ಹೋಳಿಗೆನಾ ಇಲ್ಲ ಕಾಯಿ ಹೋಳಿಗೆನಾ? ಎರಡೂ ಚೆನ್ನಾಗಿರ್ತದೆ. ಮತ್ತೆಂತ? ಓಕೆ, ನಾನು ಶುಗರ್ ಫ್ರೀನೇ ಮಾಡ್ತೇನೆ ಬಿಡಿ, ಇಡ್ತೇನೆ. ಶೆಟ್ರೆ ನಮಸ್ಕಾರ. ಗೊತ್ತಾಗ್ಲಿಲ್ವಾ? ಯಾರು? ಎಂತ ಶೆಟ್ರೆ ಇದು? ನಾನು ದಾಮೋದರ. ನೀನು ನೀವೇನಪ್ಪ ಎಷ್ಟೊಂದು ಬದಲಾಗ್ಬಿಟ್ಟಿದ್ದೆ. ಎಲ್ಲಿರ್ತಾಳೆ? ಬೇಡ ತಗೊಳ್ಳಿ. ನೀವು ಒಳ್ಳೆ ಸಂಕೋಚ ಪಟ್ಕೊಂಡು ತಗೊಳ್ಳಿ ತಗೊಳ್ಳಿ. ನಿಮ್ಮ ಹುಡುಗನಾ? ಇನ್ನೊಂದು ಕೊಚ್ಚ. ಏಸಿ ಪಡೆ ಬರೇ ಮಾಡಿದೆ ಅಣ್ಣ. ಮತ್ತೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಮಾಡು. ಶೆಟ್ರೆ ಹೇಗುಂಟು ಕಾರು? ಚೆನ್ನಾಗಿದೆಯಪ್ಪ. ಈಗೇನು ವ್ಯವಹಾರ ನಿಮ್ಮದು? ಅದೇ ಕ್ಯಾಟ್ರಿಂಗು. ಈಗ ಸ್ವಲ್ಪ ದೊಡ್ಡದು ಮಾಡಿದ್ದೇನೆ ಅಷ್ಟೇ. ಅಲ್ಲ, ಮುಂಚಿನ 1-2 ವರ್ಷ ನಮ್ಮ ಹತ್ರ ಪ್ರೊವಿಷನ್ ತೊಗೊಂಡು ಹೋಗ್ತಿದ್ದವ್ರು ಇದ್ದಕ್ಕಿದ್ದಂಗೆ ನಿಲ್ಲಿಸ್ಬಿಟ್ರಲ್ಲ, ಬಿಸ್ನೆಸ್ ಏನಾದರೂ ಚೇಂಜ್ ಮಾಡಿದ್ರೇನೋ ಅಂದ್ಕೊಂಡೆ. ಇಲ್ಲ ಇಲ್ಲ, ಆಫೀಸ್ ಚೇಂಜ್ ಮಾಡಿದೆ ಅಷ್ಟೇ. ಮದುವೆ ಅಡಿಗೆ ಒಟ್ಟಿಗೆ IT ಕಂಪನಿ ಕೂಡ ಫುಡ್ ಸಪ್ಲೈ ಮಾಡೋದು. ಬೇರೆ ಬೇರೆ ಕಡೆ ಕ್ಯಾಂಟೀನ್ ಮಾಡಿದ್ದೇನೆ. ಜೊತೆಗೆ ಒಂದು 60-70 ಜನ ಕೆಲಸಕ್ಕಿದ್ದಾರೆ. ಹಬ್ಬ, ಸಂತೋಷ ಅಪ್ಪ. ಆಮೇಲೂ ನೀವು ನಮ್ಮ ಹತ್ರನೇ ಪ್ರೊವಿಷನ್ಸ್ ತೊಗೊಂಡು ಹೋಗಿರ್ತಿದ್ರೆ ನಮಗೂ ಒಂದಿಷ್ಟು ಅನುಕೂಲ ಆಗಿರೋದು. ನನಗೆ ವಾರಕ್ಕೆ ಕ್ವಿಂಟಲ್ ಗಟ್ಟಲೆ ದಿನಸಿಬೇಕು ಶೆಟ್ರೆ. ಅದೆಲ್ಲ ನಿಮ್ಮ ಅಂಗಡಿಯಿಂದ ಸಪ್ಲೈ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಎಂತ ಮಾಡಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಆಫೀಸ್ ಕೆಳಗಡೆ ಒಂದು ಗೋಡನ್ ಮಾಡಿ ಅದರಲ್ಲಿ 1 ತಿಂಗಳಿಗೆ ಆಗುವಷ್ಟು ಸ್ಟಾಕ್ ಮಾಡಿದ್ದೇನೆ. ಒಳ್ಳೇದಪ್ಪ, ಚೆನ್ನಾಗಿರಿ. ಎಲ್ಲ ನಿಮ್ಮ ಆಶೀರ್ವಾದ ಶೆಟ್ರೆ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ದಿವಸ ಕೆಲಸ ಶುರು ಮಾಡೋದು ನಿಮ್ಮನ್ನು ನೆನೆಸ್ಕೊಂಡೆ. ನಿಜ ಹೇಳ್ಬೇಕಂತಂದ್ರೆ ನಾನು ಉದ್ಧಾರ ಆಗಿದ್ದು ನಿಮ್ಮಿಂದಾನೆ ಶೆಟ್ರೆ. ದೇವಡ, ಎಷ್ಟು ದೊಡ್ಡ ಮಾತಾಡ್ಬಿಟ್ರಪ್ಪ. ಅದ್ರಲ್ಲಿ ದೊಡ್ಡ ಮಾತೆಂತ, ಸತ್ಯ ಅದು. ಹಲೋ, ಸಾರಿ, ಐ ಆಮ್ ಇನ್ ಮೀಟಿಂಗ್. ಬನ್ನಿ. ಏನ್ ಶೆಟ್ರೆ, ಅಂಗಡಿ ಇಷ್ಟು ಡಲ್ ಆಗಿಬಿಟ್ಟಿದೆ? ಏನ್ ಮಾಡೋದಪ್ಪ, ವ್ಯಾಪಾರ ಬಿದ್ದು ಹೋಗಿದೆ. ಅದಕ್ಕೆ ಅಂಗಡಿನೂ ಶಿಫ್ಟ್ ಮಾಡಿದೆ. ಈಗ ಜನರ ಟೇಸ್ಟೇ ಬೇರೆ ಆಗಿಬಿಟ್ಟಿದೆ ಹೇಳಿ. ಅಲ್ಲ ಶೆಟ್ರೆ, ನೀವಿರೋರು ಒಬ್ರು, ಈ ವಯಸ್ಸಿನಲ್ಲಿ ಯಾಕೆ ಎಷ್ಟೊಂದು ಒದ್ದಾಡ್ತಾ ಇದ್ದೀರ? ಏನು ಮಾಡೋದು, ತಾತ ಮುತ್ತಾತರ ಕಾಲದಿಂದ ಬಂದಿರೋದು. ನಾವಿರೋ ಅಷ್ಟು ದಿವಸ ನಡೆಸೋದು. ನಾನೊಂದು ಮಾತು ಹೇಳ್ತೇನೆ, ಕೇಳ್ತೀರಾ? ನೀವು ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರೋ ಅದೇ ಥರದೊಂದು ಕೆಲಸ ಹೇಳ್ತಾನೆ, ಮಾಡ್ತೀರಾ? ಕೆಲಸನ? ನೀವು ಏನು ಮಾಡಬೇಕಾಗಿಲ್ಲ ಶೆಟ್ರೆ. ನನ್ನ ಗೋಡೌನಿಗೆ ಬರ್ತದಲ್ಲ ದವಸ ಧಾನ್ಯ, ಅದರ ಕ್ವಾಲಿಟಿ ನೋಡಿ ಲೆಕ್ಕ ಬರೆದಿಡೋದು ಅಷ್ಟೇ. ತಿಂಗಳಿಗೆ 15,000 ರೂಪಾಯಿ ಕೊಡ್ತೇನೆ, ಆಯ್ತಾ? ನೀವು ನನಗೆ ಮಾಡಿದ ಉಪಕಾರ ನಾನು ಮರೀಲಿಕ್ಕಾಗ್ತದೆ ಶೆಟ್ರೆ? ನಿಮ್ಮದು ದೊಡ್ಡ ಮನಸ್ಸು. ನೋಡೋಣ, ಸಮಯ ಬಂದಾಗ ನಿಮಗೆ ಕುಡಿಯೋಕೆ ಏನಾದ್ರು ತರಿಸ್ಲಾ? ಎಂತ ಬೇಡ, ಬರಲಿಯಾ? ಬರ್ತೇನೆ. ನಮಸ್ಕಾರ. ನಮಸ್ಕಾರ.